ನಮ್ಮ ಹೆಸರು ಕುಮಾರ್ ಅಂತ, ಇವರು ಚಕ್ರ ನಮ್ಮ ಫ್ರೆಂಡ್. ನಾವು ಇಲ್ಲಿ ಇದ್ದಾಗ ದೇವಸ್ಥಾನ ಕಟ್ಟಿದ್ದು. ಇಲ್ಲಿ 3 ಕೋತಿಗಳಿತ್ತು. ಒಂದು ಮರದಲ್ಲಿ ಕೂತ್ಕೊಂಡು ಅದು ಅಲ್ಲೇ ಸತ್ತೋಯ್ತು. ಅಲ್ಲೇ ಊನಿ ಕಲ್ಲು ಆ ಥರ ಆಗಿತ್ತು. ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗ್ತಾಯಿತ್ತು. ಅದು ಕಟ್ಟಿದ ಮೇಲೆ ನಾವು ಪೂಜೆ ಮಾಡ್ತಾಯಿದ್ವಿ, ಕಲ್ಲು ಬರೆದು. ಆಮೇಲೆ ವಿಗ್ರಹ ತಗೊಂಡ್ಬಂದು ಇಲ್ಲಿ ನೀರು ಬರ್ತಾಯಿದ್ರು. ಅವರು ಇವರು ವಿಗ್ರಹ, ಗಣೇಶನ ವಿಗ್ರಹ ಒಬ್ಬರು, ಆಂಜನೇಯನದ್ದು, ಸುಬ್ರಹ್ಮಣ್ಯ ಸ್ವಾಮಿದು, ನಾಗರಕಲ್ಲು ಇದೆಲ್ಲ ಒಬ್ಬೊಬ್ಬರು ಕೊಡಿಸಿದ್ರು. ಆ ಥರ ನಾವು ಅವ್ರನ್ನೇ ಇವ್ರನ್ನ ಕೇಳಿ ನಾವು ಇಲ್ಲಿ ದೇವಸ್ಥಾನ ಕಟ್ಟಿದ್ದೀವಿ. ಕಾರ್ ಪಲ್ಟಿ ಆಯಿತು ಅಂತ, ಒಂದು ಕಾರ್ ಪಲ್ಟಿ ಆಯಿತು ಇಲ್ಲಿ. ಒಂದು ಲಾರಿ 3 ಪಲ್ಟಿ ಒಂದು ಲಾರಿಗೆ ಏನಾಗಿಲ್ಲ. ಅವ್ರು ಬಂದು ಒಳ್ಳೇದಾಗಿ ಸೀಟ್ ಮುಂದ್ಗಡೆ ಹಾರಿಸ್ಬೇಕು. ಇನ್ನೊಬ್ರು ಅವ್ರಿಗೇನು ಹೆಚ್ಚು ಕಮ್ಮಿಯಾಗಿತ್ತು. ಅವ್ರು ಪ್ರಭಾವಳ್ಳಿ, ಬೆಂಗಳೂರವರು ಪ್ರಭಾವಳ್ಳಿ ಮಾಡ್ತಿದ್ರು. ಮತ್ತೆ ಅವರು ಯಾರೋ ಪೇಂಟ್ ಒಬ್ಬರು ಕಾರು ಚೆನ್ನೈಯಿಂದ ಬರ್ತಾ ಇದ್ದಾಗ ಇಲ್ಲಿ 3 ಪಲ್ಟಿ ಹೊಡೆದು ಅವ್ರ ಮಗುಗೆ, ಕಾರಿಗೆ, ಡ್ರೈವರ್ಗೆ ಏನೂ ಆಗಿಲ್ಲ. ಅವ್ರು ಬಂದು ಪೇಂಟ್ ಹೊಟ್ಟು ಅವಶ್ಯಕ ಮಾಡಿಕೊಂಡ್ರು. ಅವರು ವರ್ಷ ಬರ್ತಾರೆ. ಏನಂದರೆ ಇಲ್ಲಿ ಸತ್ಯ ಆಯಿತು, ಸತ್ಯಶಕ್ತಿ ಎರಡು ಇದೆ. ಅದೇ ಗಾಳಿ ಆಂಜನೇಯ ಸ್ವಾಮಿ. मनोजपं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. 2004ರಲ್ಲಿ ದೇವಸ್ಥಾನ ಪ್ರತಿಷ್ಠೆ ಆಯಿತು. ಪ್ರತಿಷ್ಠೆ ಆದಾಗಿಂದ ನಾವು ಮಾಡ್ತಾ ಇದ್ದೀವಿ. ದೇವರು ಸತ್ಯದ ಇಲ್ಲಿ ಯಾರು ಏನು ಅನ್ಕೊಂಡು ಹೋದ್ರೂ ನೆರವೇರುತ್ತೆ. ಶ್ರೀರಾಮನವಮಿ ಮತ್ತೆ ವಾರ್ಷಿಕೋತ್ಸವ, ಹನುಮಾನ್ ಜಯಂತಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ನಗರಸಭೆಯಲ್ಲಿ ವರ್ಕ್ ಮಾಡ್ತಾ ಇರೋರೆಲ್ಲರೂ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಬಂದು ಇಲ್ಲಿ ಮಾಡ್ತಾರೆ. ಮತ್ತೆ ಪ್ರತಿ ಮಂಗಳವಾರ, ಶನಿವಾರ ಅಭಿಷೇಕ ಇರುತ್ತೆ. ಶ್ರೀರಾಮನವಮಿ, ಹನುಮಾನ್ ಜಯಂತಿಗೆ 1000 ಜನರಲ್ಲಿ ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ನಡೀತದೆ. ಇಲ್ಲಿ ಬರಬೇಕು ಅಂದ್ರೆ ಅಡ್ರೆಸ್ ಹೇಗೆ ಸರ್? ಬೆಂಗಳೂರು ಬೈಪಾಸ್, ಬೆಂಗಳೂರು ಬೈಪಾಸ್ NH4 ಅಂಬೇರಹಳ್ಳಿ ಕೆರೆ ಕಟ್ಟೆ ಮೇಲೆ ರೈಟ್ ಸೈಡ್ ದೇವಸ್ಥಾನ ಇರುತ್ತೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಪಕ್ಕದಲ್ಲಿ ಪ್ರತಿಷ್ಠಾಪನೆ ಯಾವಾಗ ಮಾಡಿಸಿ?